ನೋಡಿ, ಬೆಂಗಳೂರಿನಲ್ಲಿ ಈಗ ಟೆನ್ಷನ್. ಬೆಂಗಳೂರಿನ ಚಿಕ್ಕ ಬಾಣಾವರದಲ್ಲಿ ಟೆನ್ಷನ್. ಬೆಂಗಳೂರಿನಲ್ಲಿ ತಂದೆ ಮಗನ ಅನುಮಾನಾಸ್ಪದ ಸಾವಾಗಿದೆ. 5 ವರ್ಷದ ಯದುವೀರ್, 38 ವರ್ಷದ ಅಭಿನಂದನ್ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಚಿಕ್ಕ ಬಾಣಾವರದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಬೆಂಗಳೂರಿನಲ್ಲಿ ತಂದೆ ಮಗನ ಅನುಮಾನಾಸ್ಪದ ಸಾವು. 5 ವರ್ಷದ ಯದುವೀರ್, 38 ವರ್ಷದ ಅಭಿನಂದನ್ ಸಾವನ್ನಪ್ಪಿದ್ದಾರೆ. ಚಿಕ್ಕ ಬಾಣಾವರದ ಗುಡ್ಡೆ ಬಸವನಪುರದಲ್ಲಿ ನಡೆದಂತಹ ಘಟನೆ ಇದು. ಮೃತದೇಹದ ಮೇಲೆ ಗಾಯದ ಗುರುತು ಕಂಡು ಬಂದಿದೆ. ಕೊಲೆಯ ಶಂಕೆ ವ್ಯಕ್ತ ಆಗ್ತಾ ಇದೆ. ಈಗ ಒಂದು ರೂಮ್ನಲ್ಲಿ ಹೆಂಡತಿ, ಇನ್ನೊಂದು ರೂಮ್ನಲ್ಲಿ ಇಬ್ಬರು ಮರಣ ಹೊಂದಿರುವಂಥದ್ದು. ಅಂದ್ರೆ ಮಗ ಹಾಗೂ ಪತಿ ಒಂದೇ ಮನೆಯಲ್ಲಿ ಇದ್ರೂ ಕೂಡ ಗಂಡ ಮಗನ ಸಾವು ಗೊತ್ತಾಗ್ಲಿಲ್ವಾ ಅನ್ನುವಂಥ ಪ್ರಶ್ನೆ, ಅನುಮಾನಗಳಿಗೆ ಮೂಡ್ತಾ ಇದೆ. ಹೀಗಾಗಿಯೇ ಪತ್ನಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಿದ್ದಾರೆ. ಗಂಡ ಮತ್ತು ಮಗನ ಸಾವಿಗೆ ಹರಿಣಿಯೇ ಕಾರಣನಾ ಅನ್ನುವಂತಹ ಅನುಮಾನ ಈಗ. ಅಂದ್ರೆ ಮೃತ ಅಭಿನಂದನ್ ಕುಟುಂಬಸ್ಥರಿಂದ ಈಗ ಭಾರಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಹರಿಣಿ ಸೋದರ ಮಾವನನ್ನ ಕಂಡು ಕುಟುಂಬಸ್ಥರು ಗರಂ ಆಗಿದ್ದಾರೆ. ಇಬ್ಬರ ಸಾವಿಗೆ ನೀವೇ ಕಾರಣ ಅಂತ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ನೋಡಿ, ಬೆಂಗಳೂರಿನ ಚಿಕ್ಕ ಬಾಣವಾರದಲ್ಲಿ ಈ ರೀತಿ ಘಟನೆ ನಡೆದಿರುವಂಥದ್ದು. ಎಳೆದಾಡಿ ಬಡಿದಾಟಕ್ಕೆ ಮುಂದಾಗಿದೆ 2 ಕುಟುಂಬಸ್ಥರು. ಈ ಘಟನೆ ನಡೆದ ನಂತರವಾಗಿ ಪರಿಸ್ಥಿತಿಯನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸವನ್ನ ಪಟ್ಟಿದ್ದಾರೆ. ಮೃತ ಅಭಿನಂದನ್ ಕುಟುಂಬಸ್ಥರಿಂದ ಭಾರಿ ಆಕ್ರೋಶ ವ್ಯಕ್ತ ಆಗಿರುವಂಥದ್ದು. ಬೆಂಗಳೂರಿನಲ್ಲಿ ತಂದೆ ಮಗನ ಅನುಮಾನಾಸ್ಪದ ಸಾವು ನಡೆದಿದೆ. ಅಂದ್ರೆ 5 ವರ್ಷದ ಯದುವೀರ್, 38 ವರ್ಷದ ಅಭಿನಂದನ್ ಸಾವನ್ನಪ್ಪಿದ್ದಾರೆ. ಚಿಕ್ಕ ಬಾಣವಾರದ ಗುಡ್ಡೆ ಬಸವನಪುರದಲ್ಲಿ ನಡೆದಂತಹ ಘಟನೆ. ನೋಡಿ, ಮೃತದೇಹದ ಮೇಲೆ ಗಾಯದ ಗುರುತು ಕಂಡು ಬಂದಿದೆ. ಕೊಲೆಯ ಶಂಕೆ ವ್ಯಕ್ತವಾಗ್ತಾ ಇದೆ. ಒಂದು ರೂಮ್ನಲ್ಲಿ, ಒಂದೇ ಮನೆಯಲ್ಲಿ ನೋಡಿ ಇದ್ರೂ ಕೂಡ ಗಂಡ ಮಗನ ಸಾವು ಗೊತ್ತಾಗ್ಲಿಲ್ವಾ? ಒಂದು ರೂಮ್ನಲ್ಲಿ ಹೆಂಡತಿ ಇದ್ದಾಳೆ, ಮತ್ತೊಂದು ಕಡೆಯಲ್ಲಿ ಮೃತರಿರುವಂಥದ್ದು. ಅಂದ್ರೆ ಒಂದೇ ಮನೆಯಲ್ಲಿದ್ರು ಇಲ್ಲಿ ಸಾವನ್ನಪ್ಪಿರೋ ವಿಚಾರ ಗೊತ್ತಾಗಿಲ್ವಾ, ಇವರಿಗೆ ಸಾವಿನ ವಿಚಾರ ಗೊತ್ತಾಗಿಲ್ವಾ ಅಂತ ಅನುಮಾನಗಳು ಮೂಡ್ತಾ ಇದೆ. ಹೀಗಾಗಿ ನೋಡಿ, ಪತ್ನಿಯನ್ನ ವಶಕ್ಕೆ ಪಡೆದುಕೊಂಡು ಪೊಲೀಸರು ವಿಚಾರಣೆ ಮಾಡ್ತಿದ್ದಾರೆ. ಗಂಡ ಮತ್ತು ಮಗನ ಸಾವಿಗೆ ಹರಿಣಿಯೇ ಕಾರಣನಾ? ಮೃತ ಅಭಿನಂದನ್ ಕುಟುಂಬಸ್ಥರಿಂದ ಭಾರಿ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂಥದ್ದು. ಹರಿಣಿ ಸೋದರ ಮಾವನನ್ನ ಕಂಡು ಕುಟುಂಬಸ್ಥರು ಗರಂ ಆಗಿದ್ದಾರೆ. ಇಬ್ಬರ ಸಾವಿಗೆ ನೀವೇ ಕಾರಣ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪತ್ನಿ ಹರಿಣಿ ಕುಟುಂಬದ ವಿರುದ್ಧವಾಗಿ ಗಂಭೀರ ಆರೋಪ ಕೇಳಿಬಂದಿದ್ದು. ಎಳೆದಾಡಿ ಬಡಿದಾಟಕ್ಕೆ 2 ಕುಟುಂಬಸ್ಥರು ಮುಂದಾಗಿದ್ರು. ಈ ವೇಳೆ ಪರಿಸ್ಥಿತಿಯನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸವನ್ನ ಪಟ್ಟಿದ್ದಾರೆ. ನೋಡಿ, ಏನು ಬೆಂಗಳೂರಿನಲ್ಲಿ ತಂದೆ ಮಗನ ಅನುಮಾನಾಸ್ಪದ ಸಾವು ಕಂಡು ಬಂದಿದೆ. ಒಂದೇ ಮನೆಯಲ್ಲಿದ್ರು ತಂದೆ ಮಗ ಒಂದು ರೂಮಲ್ಲಿ ಸಾವನ್ನಪ್ಪಿದ್ದಾರೆ. ಅದು ಪತ್ನಿಗೆ ಗೊತ್ತಾಗ್ಲಿಲ್ವಾ? ಇದಕ್ಕೆ ನೋಡಿ ಅನುಮಾನ ಮೂಡಿರುವಂಥದ್ದು. ಈಗ ಪತ್ನಿ ಹರಿಣಿಯನ್ನ ವಿಚಾರಣೆ ಮಾಡ್ತಿದ್ದಾರೆ ಪೊಲೀಸರು. ಒಂದೇ ರೂಮ್ನಲ್ಲಿ ಹೆಂಡತಿ, ಇನ್ನೊಂದು ರೂಮ್ನಲ್ಲಿ ಇಬ್ಬರು ಗಂಡ. ಅಂದ್ರೆ ಒಂದೇ ಮನೇಲಿ ಇದ್ರೂ ಕೂಡ ಗಂಡ ಮಗನ ಸಾವು ಆಕೆ ಗೊತ್ತಾಗ್ಲಿಲ್ವಾ? ಇದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಹಾಗಾಗಿ ಪೊಲೀಸರು ಈಗ ಹರಿಣಿಯನ್ನ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಗಂಡ ಮಗನ ಸಾವಿಗೆ ಹರಿಣಿಯೇ ಕಾರಣನ? ಏನಾದರೂ ಮನಸ್ತಾಪಗಳಿತ್ತ ಕುಟುಂಬಸ್ಥರಲ್ಲಿ? ಅಂದ್ರೆ ಒಂದು ಏನಾದರೂ ಅನುಮಾನಾಸ್ಪದ ಸಾವನ್ನಪ್ಪಿರುವಂತಹ ಕಾರಣವಾಗಿ ಏನಾದರೂ ಗಲಾಟೆಗಳಾಗಿತ್ತ, ಏನಾದರೂ ಮನಸ್ತಾಪ ಇತ್ತ? ಹಾಗಾಗಿ ಗಂಡ ಮಗುವ ಅಂದ್ರೆ ಅವರೇ ಏನಾದರೂ ಸಾಯಿಸಿದ್ರ? ಈ ರೀತಿ ಅನುಮಾನಗಳು. ಯಾಕಂದ್ರೆ ಇಲ್ಲಿ ಮೃತ ಅಭಿನಂದನ್ ಕುಟುಂಬಸ್ಥರು ಆರೋಪ ಮಾಡ್ತಾ ಇರುವಂಥದ್ದು. ಭಾರಿ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಹರಿಣಿ ಸೋದರ ಮಾವನನ್ನ ಕಂಡು ಗರಂ ಆಗಿದ್ದಾರೆ. ಅಂದ್ರೆ ಇಬ್ಬರ ಸಾವು ಏನಾಗಿದೆ, ತಂದೆ ಮಗನ ಸಾವು ಏನಾಗಿದೆ, ಅದಕ್ಕೆ ಕಾರಣ ನೀವೇ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪತ್ನಿ ಹರಿಣಿಯ ಕುಟುಂಬಸ್ಥರ ವಿರುದ್ಧವಾಗಿ ಗಂಭೀರವಾಗಿ ಆರೋಪವನ್ನ ಮಾಡಲಾಗಿದೆ.